ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ SB ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕರ್ನಾಟಕ ರಾಜ್ಯದ ಹತ್ತಿ ಬೆಳೆಗಾರರಿಗೆ ಸಿಹಿ ಸುದ್ದಿ ಏನಪ್ಪಾ ಅಂದರೆ, ಕೃಷಿ ಮಾರಾಟ ಇಲಾಖೆ ವತಿಯಿಂದ MSP ದರದಲ್ಲಿ ಹತ್ತಿಯನ್ನು ಖರೀದಿ ಮಾಡ್ತಾ ಇದ್ದಾರೆ. ಭಾರತ ಸರ್ಕಾರದ ವತಿಯಿಂದ ಒಂದು ಹೊಸ ಮೊಬೈಲ್ ಆ್ಯಪ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಇದನ್ನು ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಸಹಯೋಗದೊಂದಿಗೆ ಆ್ಯಪ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಈ ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ಕಪಾಸ್ ಕಿಸಾನ್ ಅಂತ. ಈ ಅಪ್ಲಿಕೇಶನ್ನ ಮುಖ್ಯ ಉದ್ದೇಶ ಏನು ಅಂದರೆ, ರೈತರಿಂದ ಬೆಂಬಲ ಬೆಲೆಯಲ್ಲಿ ಹತ್ತಿಯನ್ನು ಖರೀದಿ ಮಾಡುವುದು. ಬನ್ನಿ ನಮ್ಮ ರಾಜ್ಯ ಸರ್ಕಾರ ಇದರ ಬಗ್ಗೆ ಏನು ಹೇಳುತ್ತೆ ಅಂತ ನೋಡೋಣ. 2025-26ನೇ ಸಾಲಿನಲ್ಲಿ ರಾಜ್ಯದ ಹತ್ತಿ ಬೆಳೆಗಾರರಿಂದ ಭಾರತೀಯ ಹತ್ತಿ ನಗದು ನಿಯಮ ಅಂದರೆ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವತಿಯಿಂದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ FAQ ಗುಣಮಟ್ಟದ ಹತ್ತಿ ಖರೀದಿಯನ್ನು ಪ್ರಾರಂಭಿಸಲಾಗಿದೆ. ಇಲ್ಲಿ FAQ ಗುಣಮಟ್ಟದ ಕಾಟನ್ ಅಂದರೆ ಫೇರ್ ಎವರೇಜ್ ಕ್ವಾಲಿಟಿ ಕಾಟನ್ ಅಂತ. ಅಂದರೆ ರೈತರು ಮಾರಾಟ ಮಾಡತಕ್ಕಂಥ ಹತ್ತಿ ಅಟ್ಲೀಸ್ಟ್ ಒಂದು ಎವರೇಜ್ ಗುಣಮಟ್ಟದ ಹತ್ತಿ ಆದರೂ ಆಗಿರಬೇಕು. ಹಾಗೆಯೇ ನಮ್ಮ ರಾಜ್ಯ ಕೃಷಿ ಮಾರಾಟ ಇಲಾಖೆಯವರು ರೈತರು ಇದರ ಸದುಪಯೋಗವನ್ನು ಪಡೆದುಕೋಬೇಕಂತ ತಿಳಿಸಿರ್ತಾರೆ. ನೋಡಿ, FAQ ಗುಣಮಟ್ಟದ ಹತ್ತಿಯ ಬೆಂಬಲ ಬೆಲೆಯನ್ನು ಯಾವ ರೀತಿಯಾಗಿ ನೀಡ್ತಾ ಇದ್ದಾರೆ ಅಂತ. ಮಧ್ಯಮ ಎಳೆ ಹತ್ತಿಗೆ ಪ್ರತಿ ಕ್ವಿಂಟಲ್ಗೆ 7,710 ರೂಪಾಯಿ ಅಂತ ನಿಗದಿ ಮಾಡಿದ್ದಾರೆ. ಅಂದರೆ 77 ರೂಪಾಯಿ ಪ್ರತಿ ಕೆಜಿಗೆ ಕೊಡ್ತಾ ಇದ್ದಾರೆ. ಹಾಗೆ ಉದ್ದನೆ ಎಳೆ ಹತ್ತಿಗೆ ಪ್ರತಿ ಕ್ವಿಂಟಲ್ಗೆ 8,110 ರೂಪಾಯಿ ಅಂತ ನಿಗದಿ ಮಾಡಿದ್ದಾರೆ. ಅಂದರೆ ಪ್ರತಿ ಕೆಜಿಗೆ 81 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ರೈತರು ಹತ್ತಿ ಮಾರಾಟಕ್ಕೆ ಇದರ ಜೊತೆ ಯಾವ ರೀತಿಯಾಗಿ ನೋಂದಣಿಯನ್ನು ಮಾಡ್ಕೋಬೇಕು, ನೋಂದಣಿ ವಿಧಾನ ನೋಡೋಣ ಬನ್ನಿ. ಮೊದಲನೆಯದಾಗಿ ನೀವು ಕಪಾಸ್ ಕಿಸಾನ್ ಅಂತ ಮೊಬೈಲ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕು. ಇದು ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಮತ್ತು ಆ್ಯಪಲ್ iOS ಸ್ಟೋರ್ನಲ್ಲಿ ಕೂಡ ಎರಡೂದರಲ್ಲೂ ಲಭ್ಯವಿರುತ್ತದೆ. ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿ ಅದರಲ್ಲಿ ನಿಮ್ಮ ಹೆಸರನ್ನು ನೋಂದಣಿ ಮಾಡಬೇಕು. ಇನ್ನು ನೋಂದಣಿ ಅವಧಿ ಪ್ರಾರಂಭವಾಗಿದ್ದು, ಪ್ರಾರಂಭ ದಿನಾಂಕ ಸೆಪ್ಟೆಂಬರ್ 1, 2025 ಮತ್ತು ಅಂತಿಮ ದಿನಾಂಕ ಕೊನೆಯ ದಿನಾಂಕ 31 ಅಕ್ಟೋಬರ್ 2025. ಯಾರಾದರೂ ಈ ವಿಡಿಯೋವನ್ನು 31 ಅಕ್ಟೋಬರ್ 2025 ನಂತರ ನೋಡ್ತಾ ಇದ್ದರೆ ತಾವು ಕೂಡ ಚೆಕ್ ಮಾಡಬಹುದು. ಯಾಕಂದರೆ ಸರ್ಕಾರವು ನೋಂದಣಿ ಅವಧಿಯನ್ನು ಮುಂದೂಡತಕ್ಕಂಥ ಸಾಧ್ಯತೆ ಕೂಡ ಇರ್ತದೆ. ಇನ್ನು ಈ ನೋಂದಣಿ ಪ್ರಕ್ರಿಯೆ ಹಂತಗಳು ಏನಂತ ನೋಡೋಣ. ಮೊದಲನೇದಾಗಿ ನೀವು ಕಪಾಸ್ ಕಿಸಾನ್ ಅಂತ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮ್ಮ ಭೂ ದಾಖಲೆಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ದಾಖಲೆಗಳು ಏನೇನು ಅಂದರೆ, ನಿಮ್ಮ ಭೂಮಿಯ ಉತ್ತಾರ ಪತ್ರ ಮತ್ತು ಕಂದಾಯ ಇಲಾಖೆಯಿಂದ ಪಡೆದಿರತಕ್ಕಂಥ ಹತ್ತಿ ಬೆಲೆಯ ಪ್ರಮಾಣ ಪತ್ರ ಹಾಗೂ ನಿಮ್ಮ ಆಧಾರ್ ಕಾರ್ಡನ್ನು PDF ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತು ಒಂದು ಫೋಟೋ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗಾದರೆ ಇವಾಗ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಯಾವ ರೀತಿ ನೋಂದಣಿ ಮಾಡಬೇಕು ಅಂತ ನೋಡೋಣ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿರುವ ಪ್ಲೇಸ್ಟೋರನ್ನು ಓಪನ್ ಮಾಡಿ. ಅಲ್ಲಿ ಸರ್ಚ್ ಬಾರ್ನಲ್ಲಿ ಕಪಾಸ್ ಕಿಸಾನ್ ಅಂತ ಸರ್ಚ್ ಮಾಡಿ ಈ ಚಿತ್ರ ಇರೋ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದಮೇಲೆ ಆ್ಯಪನ್ನು ಓಪನ್ ಮಾಡಿ. ಮೊದಲಿಗೆ ನೀವು ಮೊಬೈಲ್ ನಂಬರ್ನಿಂದ ವೆರಿಫೈ ಮಾಡಬೇಕಾಗತ್ತೆ. ಇಲ್ಲಿ ಫಸ್ಟ್ ಕಾಲಮ್ನಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಆಮೇಲೆ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಆಮೇಲೆ OTP ಹಾಕಿ ಸಬ್ಮಿಟ್ ಮಾಡಿ. ಲಾಗಿನ್ ಆದ ನಂತರ ಆಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ನಿಮ್ಮ ಮೊಬೈಲಲ್ಲಿ. ನೀವೇನಾದರೂ ಹೊಸ ಯೂಸರ್ ಆಗಿದ್ದರೆ ಫಾರ್ಮರ್ ಈಸ್ ನಾಟ್ ರಿಜಿಸ್ಟರ್ಡ್ ಅಂತ ಬರುತ್ತೆ. ಇವಾಗ ಫಾರ್ಮರ್ ರಿಜಿಸ್ಟ್ರೇಷನ್ಗಾಗಿ ಗ್ರೀನ್ ಕಲರಲ್ಲಿರುವ ಫಾರ್ಮರ್ ರಿಜಿಸ್ಟ್ರೇಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೊದಲಿಗೆ ನಿಮ್ಮ ಟೈಟಲನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಫಾರ್ಮರ್ ನೇಮ್ ಆ್ಯಸ್ ಪರ್ ಆಧಾರ್ ಕಾರ್ಡ್, ಅಂದರೆ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು ಏನಿದೆ ಅದನ್ನು ಟೈಪ್ ಮಾಡಿ. ಆಮೇಲೆ ನಿಮ್ಮ ತಂದೆ ಅಥವಾ ಪೋಷಕರು ಅವರ ಹೆಸರನ್ನ ಆ್ಯಡ್ ಮಾಡಿ. ಆಮೇಲೆ ಜೆಂಡರ್, ನಿಮ್ಮ ಜೆಂಡರನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಹುಟ್ಟಿದ ದಿನಾಂಕವನ್ನು ಆ್ಯಡ್ ಮಾಡಬೇಕು. ನಂತರ ಈ ಸಬ್ ಕ್ಯಾಟಗರಿ ಕಾಲಮ್ನಲ್ಲಿ ಸೆಲೆಕ್ಟ್ ಕಾಸ್ಟ್ ಅಂತ ಬರುತ್ತೆ, ಅಲ್ಲಿ ನಿಮ್ಮ ಜಾತಿಯನ್ನು ಸೆಲೆಕ್ಟ್ ಮಾಡಬೇಕು. ಅದರ ಕೆಳಗಡೆ ನಿಮ್ಮ ಆಧಾರ್ ನಂಬರನ್ನು ಹಾಕಿ, ನಂತರ ಫೋನ್ ನಂಬರ್ ಹಾಕಿ, ನಂತರ ನೀವು ಇರುವಂಥ ಅಡ್ರೆಸ್ಸನ್ನೇ ಆ್ಯಡ್ ಮಾಡಿ. ಆಮೇಲೆ ಸೆಲೆಕ್ಟ್ ಸ್ಟೇಟ್, ನೀವು ಸ್ಟೇಟ್ ಕರ್ನಾಟಕವನ್ನು ಚೂಸ್ ಮಾಡಿ. ಆಮೇಲೆ ಸೆಲೆಕ್ಟ್ ಡಿಸ್ಟ್ರಿಕ್ಟ್, ನೀವು ಯಾವ ಜಿಲ್ಲೆಯನ್ನು ಚೂಸ್ ಮಾಡಿ. ಆಮೇಲೆ ಸೆಲೆಕ್ಟ್ ಮಂಡಲ ಬ್ಲಾಕ್, ನೀವು ಯಾವ ಮಂಡಲದಲ್ಲಿ ಬರ್ತೀರ ಅದನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಸೆಲೆಕ್ಟ್ ವಿಲೇಜ್, ನಿಮ್ಮ ಯಾವ ಹಳ್ಳಿಯವರು ಅನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಈ ಸೆಲೆಕ್ಟ್ ಮಾರ್ಕೆಟ್ ಆಪ್ಷನಲ್ಲಿ ನಿಮಗೆ ನಿಯರೆಸ್ಟ್ ಇರುವ, ಅಂದರೆ ನಿಮ್ಮ ಸಮೀಪದಲ್ಲಿರುವ ಮಾರ್ಕೆಟ್ಗಳ ಹೆಸರು ಕೂಡ ಇಲ್ಲಿ ಬರುತ್ತೆ, ಅದನ್ನು ನೀವು ಚೂಸ್ ಮಾಡಬೇಕು. ಆಮೇಲೆ ಇಲ್ಲಿ ಸೆಲೆಕ್ಟ್ ಫಾರ್ಮರ್ ಟೈಪ್ ಅಂತ ಬರುತ್ತೆ, ಓನರ್ ಫಾರ್ಮರ್ ಮತ್ತು ಟೆನೆಂಟ್ ಫಾರ್ಮರ್ ಅಂತ. ಇಲ್ಲಿ ನೀವು ಮಾರ್ತಾ ಇರುವ ಹತ್ತಿ ಸ್ವಂತ ನಿಮ್ಮದೇ ಜಮೀನಿನಿಂದ ಆಗಿದ್ದರೆ ಓನರ್ ಫಾರ್ಮರ್ ಅಂತ ಆ್ಯಡ್ ಮಾಡಿ. ನಂತರದ ಕಾಲಮ್ನಲ್ಲಿ ಫಾರ್ಮರ್ ID, ಅಂದರೆ ನಿಮ್ಮ ರೈತರ ಐಡೆಂಟಿಫಿಕೇಷನ್ ನಂಬರ್, ರೈತರ ಫ್ರೂಟ್ಸ್ ID ಏನು ಮಾಡಿರ್ತೀರ ಆ ID ನಂಬರ್ ಇಲ್ಲಿ ಹಾಕಬೇಕು. ನೆಕ್ಸ್ಟ್ ಕಾಲಮ್ನಲ್ಲಿ ನಿಮ್ಮ ಜಮೀನಿನ ಸರ್ವೆ ನಂಬರ್, ಆಮೇಲೆ ಹಿಸ್ಸಾ ನಂಬರ್, ಟೋಟಲ್ ಎಷ್ಟು ಜಮೀನಿದೆ ಅಂತ ಹಾಕಬೇಕು, ಟೋಟಲ್ ಲ್ಯಾಂಡ್. ಆಮೇಲೆ ಸೆಲೆಕ್ಟ್ ಮೇಜರ್ ಟೈಪಲ್ಲಿ ಏಕರ್ಸನ್ನು ಚೂಸ್ ಮಾಡಿ. ನಿಮ್ಮ ಒಟ್ಟು ಜಮೀನು ಎಷ್ಟು ಏಕರ್ ಇದೆ ಮತ್ತು ಅದರಲ್ಲಿ ಹತ್ತಿ ಎಷ್ಟು ಏಕರ್ ಇದೆ ಅಂತ ಆ್ಯಡ್ ಮಾಡಿ. ಆಮೇಲೆ ಸೆಲೆಕ್ಟ್ ಕ್ರಾಪ್ ಟೈಪಲ್ಲಿ ಟ್ರೆಡಿಷನಲ್ ಕ್ರಾಪನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಅಪ್ಲೋಡ್ ಆಧಾರ್ ಮತ್ತು ಫಾರ್ಮರ್ ಫೋಟೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಫೋಟೋನ ಆ್ಯಡ್ ಮಾಡಿ. ನಂತರ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಬಟನ್ನಲ್ಲಿ ನಿಮ್ಮ ಜಮೀನಿನ ಉತ್ತಾರ ಪತ್ರ ಮತ್ತು ಕೃಷಿ ಪ್ರಮಾಣ ಪತ್ರದ ಎರಡನ್ನೂ PDF ಫೈಲ್ನಲ್ಲಿ ಅಪ್ಲೋಡ್ ಮಾಡಿ. ಈ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ ನಂತರ ಸಬ್ಮಿಟ್ ರಿಜಿಸ್ಟ್ರೇಷನ್ನಲ್ಲಿ ಕ್ಲಿಕ್ ಮಾಡಿ. ಆಮೇಲೆ ನೀವು ಬುಕ್ ಅ ಸ್ಲಾಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ದಿನಾಂಕವನ್ನು ಚೂಸ್ ಮಾಡಿ. ನೀವು ಯಾವ ದಿನ ಮಾರಾಟಕ್ಕೆ ಹೋಗ್ತಾ ಇದ್ದೀರಾ ಅದನ್ನು
ಚೂಸ್ ಮಾಡಿ. ರೈತರು ತಮ್ಮ ಮಾರಾಟಕ್ಕಾಗಿ ಸರದಿಯನ್ನು ತಪ್ಪಿಸಲು ಮೊದಲೇ ಬುಕ್ ಸ್ಲಾಟ್, ತಮ್ಮ ನಿರ್ದಿಷ್ಟ ದಿನಾಂಕವನ್ನು ಸ್ಲಾಟನ್ನು ಬುಕ್ ಮಾಡಿ ಆ ದಿನ ತಮ್ಮ ಹತ್ತಿಯನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡಬಹುದು. ಆಮೇಲೆ ನೀವು ಮಾರುಕಟ್ಟೆಗೆ ಹೋಗಿ ನಿಮ್ಮ ಫಾರ್ಮರ್ ರಿಜಿಸ್ಟ್ರೇಷನ್ ನಂಬರ್ ಮುಖಾಂತರ ನಿಮ್ಮ ಹತ್ತಿಯನ್ನು ಮಾರಿದ್ದರೆ ನಿಮಗೆ ಸೇಲ್ ಇನ್ಫಾರ್ಮೇಷನ್ ಬಟನ್ನಲ್ಲಿ ನಿಮ್ಮ ಹತ್ತಿಯ ತೂಕ ಮತ್ತು ಅದರ ಬಿಲ್ಲಿಂಗ್ನ ಇನ್ಫಾರ್ಮೇಷನ್ನ ಪಡಿಬಹುದು. ಯಾವಾಗ ನಿಮಗೆ ಬಂದು ದುಡ್ಡು ಜಮಾ ಆಗುತ್ತೆ ಅಕೌಂಟ್ನಲ್ಲಿ ಅಂತ ಎಲ್ಲ ಚೆಕ್ ಮಾಡಬಹುದು. ನಿಮಗೆ ಏನಾದರೂ ಈ ಆ್ಯಪ್ನಲ್ಲಿ ಸಮಸ್ಯೆ ಇದ್ದರೆ ಕೆಳಗಡೆ ಹೆಲ್ಪ್ಲೈನ್ ನಂಬರ್ ಕೂಡ ಕೊಟ್ಟಿರ್ತಾರೆ. ಈ ಹೆಲ್ಪ್ಲೈನ್ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ಕೋಬಹುದು. ಈ ರೀತಿ ಸರ್ಕಾರ ಇವತ್ತು ಅನೇಕ ರೈತ ಸಂಬಂಧಿ ಕಾರ್ಯಕ್ರಮಗಳು ಮತ್ತು ರೈತ ಸಂಬಂಧಿ ಆ್ಯಪ್ಗಳನ್ನು ಬಿಡುಗಡೆ ಮಾಡ್ತಾ ಇದೆ. ಆದರೆ ಅದು ಇವತ್ತು ಪ್ರತಿಯೊಬ್ಬ ರೈತನನ್ನು ತಲುಪಲು ವಿಫಲವಾಗ್ತಾ ಇದೆ. ಕಾರಣ ಜಾಹೀರಾತಿನ ಕೊರತೆಯಾಗಿರಬಹುದು. ಸೊ ದಯವಿಟ್ಟು ಎಲ್ಲರೂ ತಮಗೆ ಪರಿಚಯ ಇರುವ ರೈತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೂ ಕೂಡ ಅನುಕೂಲ ಆಗುತ್ತೆ. ಹಾಗೆ ಇದೇ ರೀತಿ ರೈತ ಸಂಬಂಧಿತ ಸರ್ಕಾರದ ಯೋಜನೆ ಮತ್ತು ಹೊಸ ಹೊಸ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ SB ಫಾರ್ಮಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.